ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಭೂಕಂಪದ ಕುರಿತಾಗಿ ಅಭ್ಯಾಸವನ್ನು ಮಾಡಿದ್ದೇವೆ. ಭೂಕಂಪದ ಕಾರಣಗಳು ಯಾವಿರುತ್ತವೆ, ಭೂಕಂಪದ ಪರಿಣಾಮಗಳು ಯಾವಿರುತ್ತವೆ, ಭೂಕಂಪವನ್ನು ಹೇಗೆ ಎಳೆಯುತ್ತಾರೆ, ಭೂಕಂಪ ಎಂದರೇನು ಎಂಬುದರ ಬಗ್ಗೆ ನಾವಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಈಗ ನಾವು ಭೂಕಂಪದ ಕುರಿತಾಗಿ ದಕ್ಷತೆ ಎಂದರೇನು, ಭೂಕಂಪ ಒಂದು ವೇಳೆ ನಮ್ಮ ಸರೌಂಡಿನಲ್ಲಿ, ನಮ್ಮ ಸುತ್ತಮುತ್ತಲಿನಲ್ಲಿ ಆದರೆ ನಾವು ಆಗ ಏನು ಮಾಡಬೇಕು, ಇದು ಪರೀಕ್ಷೆಯ ದೃಷ್ಟಿಯಿಂದ ಅಲ್ಲದೆ ನಮಗೆ ನಮ್ಮ ದೈನಂದಿನ ಜೀವನದಲ್ಲಿ ತುಂಬ ಉಪಯುಕ್ತವಿದೆ. ನಾನು ನಿಮಗೆ ಮೊದಲೇ ಹೇಳಿದ್ದೇನೆ, ಈ ಪಾಠ ಕೇವಲ ನೀವು ಪರೀಕ್ಷೆಯ ದೃಷ್ಟಿಯಿಂದ ಅಲ್ಲವೇ ನಿಮ್ಮ ದೈನಂದಿನ ಜೀವನದಲ್ಲಿ ಉಪಯುಕ್ತವಾಗಿರುವ ಹಾಗೆ ಇದನ್ನು ಅಭ್ಯಾಸ ಮಾಡಿರಿ. ಇದು ನಿಮಗೆ ಭೂಕಂಪ ಒಂದು ವೇಳೆ ಆದರೆ ಆಗುವುದು ಶಕ್ಯತೆ ಇದೆ ಅಥವಾ ಇಲ್ಲ ನನಗೆ ಗೊತ್ತಿಲ್ಲ, ಆದರೆ ಒಂದು ವೇಳೆ ಆದರೆ ಅಲ್ಲಿ ಯಾವಾಗ ಏನು ಮಾಡಬೇಕು ಎಂಬುದನ್ನು ನಮಗಿಲ್ಲಿ ಹೇಳಲಾಗಿದೆ. ಮೊದಲಾಗಿ ನೋಡಿರಿ, ಭೂಕಂಪದ ಸಮಯದಲ್ಲಿ ಒಂದು ವೇಳೆ ನಾವು ಮನೆಯಲ್ಲಿದ್ದರೆ, ಭೂಕಂಪದ ಸಮಯ ಭೂಕಂಪ ಆಗುತ್ತಿದೆ ಆಗ ನಾವು ಮನೆಯಲ್ಲಿದ್ದೇವೆ. ಆಗ ಏನು ಮಾಡಬೇಕು, ನಾವು ಒಂದು ವೇಳೆ ನಮಗೆ ಭೂಕಂಪ ಆಗುತ್ತಿದೆ ಅಂತ ತಿಳಿದರೆ ನಾವು ಬೇಗನೆ ಮನೆಯ ಹೊರಗೆ ಹೋಗಬೇಕು ಎಂದು ಹೋಗುತ್ತೇವೆ. ಆದರೆ ಹಾಗೆ ಮಾಡಬಾರದು. ಎಲ್ಲಿ ನಾವು ನಿಂತಿದ್ದೇವೆ ಅಲ್ಲಿಯೇ ಕುಳಿತುಕೊಳ್ಳಬೇಕು, ನೆಲದ ಮೇಲೆ ಕುಳಿತುಕೊಳ್ಳಬೇಕು. ಅಲ್ಲಿ ಟೇಬಲ್ ಇಲ್ಲವೇ ಮಂಚು ಯಾವುದೇ ಪ್ರಕಾರದ ಒಂದು ವಸ್ತು ಇದ್ದರೆ ಅದರ ಕೆಳಗೆ ನಾವು ಅಡಗಿಕೊಳ್ಳಬೇಕು. ಒಂದು ವೇಳೆ ಟೇಬಲ್ ಇಲ್ಲವೇ ಮಂಚು ಅಲ್ಲಿ ಇಲ್ಲದಿದ್ದರೆ ಯಾವುದೇ ನಾವು ಒಂದು ಈ ಪ್ರಕಾರದ ಇಲ್ಲಿ ತೋರಿಸಲಾಗಿದೆ ನೋಡ್ರಿ, ಈ ಪ್ರಕಾರದ ಹೀಗೆ ನಾವು ತಲೆಯ ಮೇಲೆ ಇಟ್ಟುಕೊಳ್ಳಬೇಕು. ಮತ್ತು ಯಾವುದೇ ಪ್ರಕಾರದ ಒಂದು ವಸ್ತು ಇಲ್ಲದಿದ್ದರೆ ಮನೆಯ ಒಂದು ಕೋಣೆಯಲ್ಲಿ ಹೋಗಿ ನಾವು ಕುಳಿತುಕೊಳ್ಳಬೇಕು. ಮನೆಯಲ್ಲಿ ಒಂದು ಕೋಣೆಯಲ್ಲಿ, ಯಾವುದೇ ಒಂದು ಕೋಣೆಯಲ್ಲಿ ಹೋಗಿ ಅಲ್ಲಿ ನಾವು ಕೈಯನ್ನು ನಮ್ಮ ಕೈಗಳನ್ನು ಇಟ್ಟಿದ್ದೇವೆ, ಅವು ಮೊಣಕಾಲುಗಳ ಸುತ್ತವನ್ನು ಹಿಡಿದುಕೊಂಡು ಮತ್ತು ಅದರಲ್ಲಿ ನಮ್ಮ ಮುಖವನ್ನು ಹಾಕಿ ಮೊಣಕಾಲುಗಳ ಸುತ್ತ ನಮ್ಮ ಕೈಗಳನ್ನು ಹಿಡಿದುಕೊಂಡು ಒಂದು ಮೂಲೆಯಲ್ಲಿ ಹೋಗಿ ಕೂತು ಮೊಣಕಾಲುಗಳ ಸುತ್ತ ನಮ್ಮ ಕೈಗಳನ್ನು ಹಿಡಿದುಕೊಂಡು ಅದರಲ್ಲಿ ನಮ್ಮ ತಲೆಯನ್ನು ಬಗ್ಗಿಸಿ ತಲೆಯನ್ನು ಎಂದರೆ ನಮ್ಮ ಮುಖವನ್ನು ಅಲ್ಲಿ ಮುಚ್ಚಿಕೊಳ್ಳಬೇಕು. ಈ ಪ್ರಕಾರವಾಗಿ ನಮಗೆ ಇಲ್ಲಿ ಅದರಿಂದ ಸುರಕ್ಷೆ ಆಗುತ್ತದೆ. ನಮ್ಮ ತಲೆಯಲ್ಲಿ ಸುರಕ್ಷತೆ ಆಗುತ್ತಿರುತ್ತದೆ. ಇದು ನಮ್ಮ ಮನೆಯಲ್ಲಿದ್ದಾಗ. ಒಂದು ವೇಳೆ ನಾವು ಮನೆಯಲ್ಲಿ ಇಲ್ಲದಿದ್ದರೆ, ವಾಹನದಲ್ಲಿದ್ದರೆ, ಯಾವುದೇ ಒಂದು ವಾಹನದಲ್ಲಿದ್ದರೆ, ಕಾರದಲ್ಲಿದ್ದರೆ, ಮನೆಯ ಹೊರಗೆ ಇದ್ದರೆ, ನಾವು ವಾಹನ ಚಲಿಸುತ್ತಿದ್ದರೆ ಆಗ ನಮಗೆ ಏನು ಮಾಡಬೇಕು ಅನ್ನೋದು, ಅಲ್ಲಿ ಕೂಡ ನಾವು ವಾಹನವನ್ನು ಒಂದು ಸ್ಥಳದಲ್ಲಿ ನಿಲ್ಲಿಸಿ ಮುಂದೆ ಯಾವುದೇ ಚಲನವಲನೆಯನ್ನು ಮಾಡದೆ ಒಂದು ಸ್ಥಳದಲ್ಲಿ ಒಂದು ವಾಹನದಲ್ಲಿ ಅಲ್ಲಿ ವಾಹನವನ್ನು ನಿಲ್ಲಿಸಿ ನಾವು ಅದರ ಒಳಗೆ ನಿಲ್ಲಬೇಕು. ಅದರ ಒಳಗೆ ನಿಲ್ಲಬೇಕು. ಹೊರಬರುವುದನ್ನು ತಪ್ಪಿಸಬೇಕು. ಅಲ್ಲಿ ಎಲ್ಲಿ ಕೂತಿದ್ದೇವೆ ಅಲ್ಲೇ ಕುಳಿತುಕೊಳ್ಳಬೇಕು ಮತ್ತು ವಾಹನದ ಹೊರಗೆ ಬರಲು ಅಲ್ಲಿ ನಾವು ತಪ್ಪಿಸಬೇಕು. ಮತ್ತು ನಾವು ಏನು ಮಾಡಬೇಕೆಂದರೆ ಅಲ್ಲಿ ವಾಹನವನ್ನು ನಿಲ್ಲಿಸುವಾಗ ಆ ವಾಹನವು ನಿಲ್ಲಿಸುವ ಸ್ಥಳವಿದೆ, ಅದರಲ್ಲಿ ಸಮೀಪದಲ್ಲಿ ಯಾವುದೇ ಕಟ್ಟಡವಿಲ್ಲ, ಯಾವುದೇ ಬಿಲ್ಡಿಂಗ್ ಇಲ್ಲ, ಯಾವುದೇ ಗಿಡ ಇಲ್ಲ, ಯಾವುದೇ ಮರವಿಲ್ಲ, ಇಲ್ಲ ವಿದ್ಯುತ್ತಿನ ತಂತಿ ಇಲ್ಲ. ಇದರ ಕಾಳಜಿಯನ್ನು ತೆಗೆದುಕೊಂಡು ನಾವು ಅಲ್ಲಿ ನಿಲ್ಲಬೇಕು. ಅಲ್ಲಿ ವಾಹನವನ್ನು ನಿಲ್ಲಿಸಬೇಕು. ಅಲ್ಲಿ ಯಾವುದೇ ಕಟ್ಟಡ ಇರಬಾರದು, ಯಾವುದೇ ಗಿಡ ಇರಬಾರದು, ಯಾವುದೇ ವಿದ್ಯುತ್ತಿನ ತಂತಿ ಇರಬಾರದು. ಇದರಿಂದ ಒಂದು ವೇಳೆ ಇಲ್ಲದಿದ್ದರೆ ನಮಗೆ ಅಲ್ಲಿ ಸುರಕ್ಷತೆ ಆಗುವುದು. ಒಂದು ವೇಳೆ ಇದ್ದರೆ ನಮ್ಮ ಮೇಲೆ ಬೀಳುವ ಅಲ್ಲಿ ಶಕ್ಯತೆ ಇರುತ್ತದೆ. ಅದರ ಸಲುವಾಗಿ ಅಂತಹ ಸ್ಥಳದಲ್ಲಿ ನಾವು ಅಲ್ಲಿ ವಾಹನಗಳನ್ನು ನಿಲ್ಲಿಸಬಾರದು. ಈಗ ಅನೇಕ ಜನರು ಭೂಕಂಪ ಆಗುತ್ತಿರುವಾಗ ಅನೇಕ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ಅವುಗಳನ್ನು ಮಾಡಬೇಡಿರಿ ಎಂದು ನಮಗೆ ಇಲ್ಲಿ ಹೇಳಬೇಕು. ಏನು ಮಾಡಬಾರದು, ಭೂಕಂಪದ ಸಮಯದಲ್ಲಿ ಏನು ಮಾಡಬಾರದು. ಮೊದಲನೇದಾಗಿ ಎಲ್ಲಕ್ಕೂ ಮಹತ್ವದಾಗ ಯಾವಾಗ ಭೂಕಂಪ ಆಗುತ್ತಿರುತ್ತದೆ ಆಗ ಎಲೆಕ್ಟ್ರಿಕ್ ಯಾವ ವಸ್ತುಗಳಿರುತ್ತವೆ, ಎಲೆಕ್ಟ್ರಿಕ್ ವಸ್ತುಗಳು, ವಿದ್ಯುತ್ತಿನ ಮೇಲೆ ನಡೆಯುವ ವಸ್ತುಗಳಲ್ಲಿ ಅವುಗಳನ್ನು ಉಪಯೋಗಿಸಲು ತಪ್ಪಿಸಬೇಕು. ಎಂದರೆ ಉದಾಹರಣೆಯಾಗಿ ಲಿಫ್ಟ್, ಬಿಲ್ಡಿಂಗ್ ಮೇಲಿಂದ ನಾವು ಕೆಳಗೆ ಮಾಡುತ್ತಿರುತ್ತೇವೆ, ಲಿಫ್ಟ್ದ ಬಳಕೆಯನ್ನು ನಾವು ಅಲ್ಲಿ ತಪ್ಪಿಸಬೇಕು. ಮತ್ತು ಸಿಡಿಗಳು ಎಂದರೆ ಪಾವಟಿಗೆಗಳಲ್ಲಿ ನಾವು ಬಳಕೆಯನ್ನು ಮಾಡಬೇಕು. ಮತ್ತು ಯಾವುದೇ ಒಂದೇ ಸ್ಥಳದಲ್ಲಿ ಅಸಹಜ ಸ್ಥಿತಿ ಎಂದರೆ ನಾವು ಅಲ್ಲಿ ಸಹಜವಾಗಿ ಆ ಸ್ಥಿತಿಯಲ್ಲಿ ಬಹಳ ವೇಳೆ ಕುಳಿತಲು ಸಾಧ್ಯವಿಲ್ಲ. ಅಸಹಜ ಸ್ಥಿತಿಯಲ್ಲಿ ನಾವು ಬಹಳ ವೇಳೆಯಲ್ಲಿ ಕುಳಿತುಕೊಳ್ಳಬಾರದು. ಯಾವಾಗಲೂ ನಾವು ಸಹಜವಾಗಿ ಹೇಗೆ ಕುಳಿತುಕೊಳ್ಳುತ್ತೇವೆ ಅದೇ ಸ್ಥಿತಿಯಲ್ಲಿ, ನಮಗೆ ಸಹಜವಾಗಿ ಯಾವ ಸ್ಥಿತಿಯಲ್ಲಿ ಕುಳಿತುಕೊಳ್ಳಲು ಬರುವುದು ಅದೇ ಸ್ಥಿತಿಯಲ್ಲಿ ನಾವು ಅಲ್ಲಿ ಕುಳಿತುಕೊಳ್ಳಬೇಕು. ಮತ್ತು ಶರೀರದ ಚಲನೆಯನ್ನು ಸ್ವಲ್ಪ ಮಾಡಬೇಡಿ. ಅಂದರೆ ಶರೀರದ ಚಲನೆ ಎಷ್ಟು ಕಡಿಮೆ ಮಾಡಲು ಬರುತ್ತದೆ ಅಷ್ಟು ಕಡಿಮೆಯಲ್ಲಿ ಮಾಡಬೇಕು. ಶರೀರದ ಚಲನೆಯನ್ನು ಮಾಡಬಾರದು, ಲಿಫ್ಟದ ಬಳಕೆಯನ್ನು ಮಾಡಬಾರದು. ಮತ್ತು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್, ಯಾವಾಗ ನಾವು ಯಾವುದೇ ವಿದ್ಯುತ್ ಉಪಕರಣಗಳನ್ನು ಬಳಸಿದರೆ ಶಾರ್ಟ್ ಸರ್ಕ್ಯೂಟ್ ಆಗುವ ಶಕ್ಯತೆ ಇರುತ್ತದೆ. ಮತ್ತು ಯಾವುದೇ ಒಂದು ವಿದ್ಯುತ್
ವಸ್ತುವಿನ ಬಳಿ ಕುಳಿತು ಕೂಡ ಅಲ್ಲಿ ಅವಳ ವೈರಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತಿಕೊಳ್ಳುವ ಶಕ್ಯತೆ ಇರುತ್ತದೆ. ಅದರ ಸಲುವಾಗಿ ಒಂದು ವೇಳೆ ನಾವು ಮನೆಯಲ್ಲಿ ಇದ್ದರೆ ಮನೆಯಲ್ಲಿಯ ಮೇನ್ ಸ್ವಿಚ್ಚನ್ನು ನಾವು ಕಾಳಜಿಪೂರ್ವಕವಾಗಿ ಬಂದ್ ಮಾಡಬೇಕು. ಇಲ್ಲವೇ ತೆಗೆದಿಡ ಮನೆಯಲ್ಲಿ ಮೇನ್ ಸ್ವಿಚ್ ಇರುತ್ತದೆ ಮೀಟರ್ ಹತ್ತಿರ, ಆ ಸ್ವಿಚ್ಚನ್ನು ನಾವು ಅಲ್ಲಿ ತೆಗೆದಿಡಬೇಕು. ಮತ್ತು ರಾತ್ರಿ ಆಗಿದ್ದರೆ ನಮಗೆ ಕತ್ತಲೆ ಅನಿಸುತ್ತಿದ್ದರೆ ಮೇನ್ ಸ್ವಿಚ್ ಆದರೆ ಆಗ ಬ್ಯಾಟ್ರಿಗಳ ಇಲ್ಲವೇ ಕಂದಿಲ್ಗಳ ಕಡ್ಡಿಪೆಟ್ಟಿಗಳ ಮೇಣಬತ್ತಿಯ ಉಪಯೋಗವನ್ನು ನಾವಲ್ಲಿ ಮಾಡಬೇಕು. ಇಲೆಕ್ಟ್ರಿಕ್ ವಸ್ತುಗಳ ವಿದ್ಯುತ್ ಉಪಕರಣಗಳ ಬಳಕೆಯನ್ನು ತಪ್ಪಿಸಬೇಕು ಮತ್ತು ಲಿಫ್ಟ್ಗಳ ಬಳಕೆಯನ್ನು ತಪ್ಪಿಸಬೇಕು. ಅಸಹಜ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವುದನ್ನು ತಪ್ಪಿಸಬೇಕು. ಇವು ಭೂಕಂಪದ ಸಮಯದಲ್ಲಿ ನಾವು ಮಾಡಬಾರದು. ಇವು ತುಂಬ ಮಹತ್ವದ್ದಾಗಿವೆ. ಇವುಗಳನ್ನು ಯಾವಾಗಲೂ ಎಂದಿಗೂ ನೆನಪಿನಲ್ಲಿರಿ. ಇದು ನಿಮಗೆ ಕೇವಲ ಪರೀಕ್ಷೆಗಾಗಿ ಅಲ್ಲ, ಎಂದರೆ ನಿಮಗೆ ತುಂಬ ಉಪಯೋಗವಾಗುವುದಿದೆ. ಇದು ಒಂದು ವೇಳೆ ಭೂಕಂಪ ಆದರೆ ನಿಮಗೆ ಯಾವ ಪ್ರಕಾರವಾಗಿ ಏನು ಮಾಡಬೇಕು ಎಂಬುದು ನಿಮಗೆ ಇದು ಹೇಳಿಕೊಡುತ್ತಿದೆ. ಈ ಪಾಠ ತುಂಬ ಮಹತ್ವದಾಗಿದೆ. ಇದನ್ನು ಪರೀಕ್ಷೆ ದೃಷ್ಟಿಯಿಂದ ಅಲ್ಲದೆ ಎಲ್ಲ ದೃಷ್ಟಿಯಿಂದ ಇದನ್ನು ಅಭ್ಯಾಸವನ್ನು ನೀವು ಮಾಡಿರಿ. ಇದು ಭೂಕಂಪ ರೋಧಕ ಕಟ್ಟಡಗಳೆಂದರೇನು? ಈಗ ಭೂಕಂಪ ರೋಧಕ ಕಟ್ಟಡಗಳು ಎಂದರೇನು ನೋಡುವ. ಭೂಕಂಪ ರೋಧಕ ಕಟ್ಟಡಗಳೆಂದರೇನು? ಒಂದು ವೇಳೆ ನಿರ್ದಿಷ್ಟ ಮರ್ಯಾದೆವರೆಗೆ ಅಲ್ಲಿ ಭೂಕಂಪ ಆಗುತ್ತದೆ. ನಿರ್ದಿಷ್ಟ ರಿಕ್ಟರ್ ಸ್ಕೇಲ್ದವರೆಗೆ ಒಂದು ವೇಳೆ ಭೂಕಂಪ ಆಗುತ್ತಿದ್ದರೆ ಆಗ ಆ ನಿರ್ದಿಷ್ಟ ಮರ್ಯಾದೆವರೆಗೆ ಭೂಕಂಪ ಆದರೂ ಕೂಡ ಆ ಒಂದು ಕಟ್ಟಡ, ಆ ಒಂದು ಬಿಲ್ಡಿಂಗ್ಗೆ ಯಾವುದೇ ಧಕ್ಕೆ ಉಂಟಾಗಬಾರದು. ಅಂತಹ ಬಿಲ್ಡಿಂಗ್ ಯಾವಿರ್ತವೆ, ಒಂದು ವೇಳೆ ನಿರ್ದಿಷ್ಟ ಪ್ರಮಾಣದಲ್ಲಿ ಭೂಕಂಪ ಆದರೆ ಆ ಕಟ್ಟಡಕ್ಕೆ ಯಾವುದೇ ಹಾನಿ ಆಗದಿಲ್ಲದಿದ್ದರೆ ಆ ಕಟ್ಟಡವನ್ನು ನಾವು ಭೂಕಂಪ ರೋಧಕ ಕಟ್ಟಡಗಳೆಂದು ಕರೆಯುತ್ತೇವೆ. ಆ ಕಟ್ಟಡಗಳನ್ನು ಭೂಕಂಪ ರೋಧಕ ಕಟ್ಟಡಗಳನ್ನು ಕರೆಯುತ್ತೇವೆ. ಮತ್ತು ಈ ಕಟ್ಟಡಗಳನ್ನು ಕಟ್ಟಿಸುವ ಸಲುವಾಗಿ ಕಟ್ಟಡಗಳು ಯಾವಿರುತ್ತವೆ ಇವುಗಳನ್ನು ಕಟ್ಟಿಸುವ ಸಲುವಾಗಿ ಭಾರತದ ಸರ್ಕಾರದ ಪ್ರಮಾಣಿತ ಸಂಸ್ಥೆಯು ಕೂಡ ಇದೆ. ಆ ಸಂಸ್ಥೆಯ ನಿಯಮಗಳನ್ನು ನಮಗೆ ಇಲ್ಲಿ ಪಾಲನೆ ಮಾಡಬೇಕಾಗುತ್ತದೆ. ಆಗ ಮಾತ್ರ ನಮಗೆ ಈ ಕಟ್ಟಡಗಳನ್ನು ಕಟ್ಟಲು ಸಾಧ್ಯವಿದೆ. ಇದರ ಸಲುವಾಗಿ ಯಾವ ನಿಯಮಗಳು ಎಂದರೆ IS 456ರಂತೆ ಕಟ್ಟಡಗಳ ಕಟ್ಟುವಿಕೆ ಮಾಡಲಾಗುತ್ತದೆ. IS 456 ಈ ನಿಯಮಗಳ ಪ್ರಕಾರವಾಗಿ ಈ ಕಟ್ಟಡವನ್ನು ಮಾಡಲಾಗುತ್ತದೆ. ಮತ್ತು ಭೂಕಂಪ ರೋಧಕ ಕಟ್ಟಡವನ್ನು ಕಟ್ಟಿಸುವ ಸಲುವಾಗಿ IS 1893 ಎಂದರೇನೆ ಆ ನಿಯಮ ಯಾವುದಿದೆ, ಭೂಕಂಪ ರೋಧಕ ಆರೇಖನ ಸಂರಚನೆಗಳ ಪ್ರಮಾಣಿತ. ಮತ್ತು IS 13970 ಎಂದರೆ ಭೂಕಂಪದ ಪ್ರಭಾವದ ಸಂದರ್ಭದಲ್ಲಿ ಸಶಕ್ತ ಕಾಂಕ್ರೀಟ್ ಸಂರಚನೆಯ ಭಾರದ ವಿಸ್ತಾರ. ಇವು ಅನೇಕ ನಿಯಮಗಳಿವೆ. 1893, 13920, 456 ಈ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಮತ್ತು ಈ ಭೂಕಂಪದ ಮುನ್ಸೂಚನೆ ಸಿಗುವುದರ ಸಲುವಾಗಿ ಭೂಕಂಪದ ಮುನ್ಸೂಚನೆ ಎಂದರೆ ಭೂಕಂಪ ಆಗುವುದೇ ಎಂಬುದನ್ನು ನಮಗೆ ಸೂಚನೆ ತಿಳಿಯುವ ಸಲುವಾಗಿ ಲೇಸರ್ ರೇಸಿಂಗ್, ವೇರಿ ಲ್ಯಾಂಗ್, ಬೇಸ್ಲೈನ್, ಗೈಗರ್ ಕೌಂಟರ್, ಕ್ರೀಪ್ ಮೀಟರ್, ಸ್ಟ್ರೈನ್ ಮೀಟರ್, ಟೈಡ್ ಗೇಜ್, ಟಿಲ್ಟ್ ಮೀಟರ್, ವಾಲ್ಯೂಮೆಟ್ರಿಕ್ ಸೆನ್ಸ್ ಗೇಜ್ ಈ ಸಾಧನಗಳ ಉಪಯೋಗವನ್ನು ಮಾಡಲಾಗುತ್ತದೆ. ಈ ಯಾವ ಸಾಧನಗಳಿವೆ ಈ ಸಾಧನಗಳಿಂದಾಗಿ ನಮಗೆ ಭೂಕಂಪ ಆಗುವುದಿದೆ ಇದರ ಮುನ್ಸೂಚನೆಯು ನಮಗೆ ದೊರೆಯುತ್ತದೆ. ಈ ಪ್ರಕಾರವಾಗಿ ನಾವು ಭೂಕಂಪದ ಕಾಲಾವಧಿಯಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಭೂಕಂಪದ ಕಾಲಾವಧಿ ಅಂತಹದ್ದಿರುತ್ತದೆ, ಅಲ್ಲಿ ನಾವು ಏನು ಮಾಡಬೇಕಾಗುವುದು, ಮನೆಯಲ್ಲಿದ್ದರೆ ಏನು ಮಾಡಬೇಕು, ವಾಹನದಲ್ಲಿ ಏನಿದ್ದರೆ ಎಂಬುದನ್ನು ನೋಡಿದ್ದೇವೆ. ಈಗ ನಾವು ಬೆಂಕಿಯನ್ನು ನೋಡೋದು. ಮೊದಲನೇದಾಗಿ ಬೆಂಕಿ ಇದು ಸ್ವಲ್ಪ ನೆನಪಿಸಿಕೊಳ್ಳಿರಿ. ಬೆಂಕಿಯು ನೈಸರ್ಗಿಕ ಆಪತ್ತು ಇಲ್ಲವೇ ಮಾನವ ನಿರ್ಮಿತ ಆಪತ್ತು. ಒಂದು ವೇಳೆ ಶಾರ್ಟ್ ಸರ್ಕ್ಯೂಟ್ ಆಗಿರಲಿ ಇಲ್ಲವೇ ಮಾನವನು ಸ್ವತಃವಾಗಿ ಹಚ್ಚಿದ ಉರಿಯಾಗಿರಲಿ ಬೆಂಕಿಯಾಗಿರಲಿ ಅದಕ್ಕೆ ನಾವು ಮಾನವ ನಿರ್ಮಿತ ಎನ್ನುತ್ತೇವೆ. ಒಂದು ವೇಳೆ ಕಾಳ್ಗಿಚ್ಚು ಎಂದರೇನೆ ಗಿಡಗಳ ಟೊಂಗೆಗಳು ಒಂದನ್ನೊಂದು ಘರ್ಷಿಸಿದ ನಂತರ ಯಾವ ಪ್ರಕಾರವಾಗಿ ಅಲ್ಲಿ ಬೆಂಕಿ ನಿರ್ಮಾಣವಾಗುವುದು, ಅದರಿಂದ ಯಾವ ಅರಣ್ಯಕ್ಕೆ ಉರಿ ಹತ್ತೋದು, ಬೆಂಕಿ ಹತ್ತೋದು ಅದಕ್ಕೆ ನಾವು ಕಾಳ್ಗಿಚ್ಚು ಎನ್ನುತ್ತೇವೆ. ಕಾಳ್ಗಿಚ್ಚು ಇದು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಯಾವುದೇ ಹಚ್ಚಿದ ಬೆಂಕಿ ಇದು ಮಾನವ ನಿರ್ಮಿತ ಕೂಡ ಆಗಿರಬಹುದು ಇಲ್ಲವೇ ನೈಸರ್ಗಿಕ ಕೂಡ ಆಗಿರಬಹುದು ಎಂಬುದು ಇದರ ಉತ್ತರವಿದೆ. ಇಲ್ಲಿ ಪುನಃ ನಮಗೆ ಬೆಂಕಿಯ ಪ್ರಕಾರಗಳನ್ನು ಕೊಡಲಾಗಿದೆ. ಬೆಂಕಿಯ ಪ್ರಕಾರಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡುವ. ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.